Hello, my dear second P students. Today we will discuss one more important grammar topic. ನಿಮಗೆ ರೆಕ್ಟಿಫೈ ಎರರ್ಸ್ ಸಿಂಪಲ್ ಆಗಿ ಏನು ನೋಡ್ತೀವಿ, ಬಟ್ ಎಷ್ಟೋ ಅದರಲ್ಲಿ ಎರರ್ ಕೂಡ ಇರ್ತವೆ. ಹಾಗಿದ್ರೆ ಏನೇನು ಎರರ್ ಎಕ್ಸಾಮಿನೇಷನ್ ಬಂದಾಗ ಇದನ್ನೆಲ್ಲ ಹೇಗೆ ಬರಿಬೇಕು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ನೋಡಿ, ಇಟ್ ಈಸ್ ಇಂಟ್ರೆಸ್ಟಿಂಗ್ ಪ್ಲೇ ಅಂತ ಕೊಟ್ಟಿರ್ತಾನೆ. ಅವಾಗ ಏನು ಮಾಡಬೇಕು, ಇಲ್ಲಿ ಎರರ್ ಎ ಅಲ್ವಾ, ಎ ಏನಂದರೆ ಬರೆಯೋಗಿಲ್ಲ, ಆ್ಯನ್ ಅಂತ ಬರೀಬೇಕು. ಯಾಕಂದರೆ ಇಲ್ಲಿ ನೋಡಿ, ಸಿ ದಿಸ್ ಒನ್, ದಿಸ್ ಇಸ್ ಇಟ್ ಇಸ್ ಸ್ಟಾರ್ಟ್ಸ್ ವಿತ್ ವಾಟ್ ಓವೆಲ್. ಹೀಗಾಗಿ ನಾವು ಏನು ಮಾಡ್ಕೊಳ್ತೀವಿ, ಇಂಟ್ರೆಸ್ಟಿಂಗ್ ಅನ್ನೋದನ್ನು ಆ್ಯನ್ ಅನ್ನು ತಗೋತೀವಿ. ಅದೇ ರೀತಿ ಮೈ ಫ್ರೆಂಡ್ ಸ್ಟಡಿಂಗ್ ಇನ್ ಎನ್ ಯೂನಿವರ್ಸಿಟಿ, ಇಲ್ಲಿಯೂ ಕೂಡ ಯು ಇದೆ. ಹಾಗಂತೇಳಿ ನಾವು ಇಲ್ಲಿ ಆ್ಯನ್ ಬರೆದ್ರೆ ತಪ್ಪಾಗತ್ತೆ. ಇದರ ಆನ್ಸರ್ ಬಂದ್ಬಿಟ್ಟು ಅ ಯೂನಿವರ್ಸಿಟಿ. ಯಾಕೆ ಅಂತಂದರೆ ಪ್ರೊನೌನ್ಸಿಯೇಷನ್ ವಾಯ್ ಯು ಹೀಗೆ ತಗೋತೇವೆ, ಯೂನಿವರ್ಸಿಟಿ. ವಾಯ್ ಅಂದರೆ ಏನು, ದಿಸ್ ಈಸ್ ವಾಟ್ ಕಾನ್ಸ್ಟಂಟ್. ಇದಕ್ಕಾಗಿ ನಾವು ಏನು ಮಾಡ್ಕೋಬೇಕು, ಎ ಅಂತ ಬರೀಬೇಕಾಗತ್ತೆ. ಈ ರೀತಿ ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್, ಇಲ್ಲಿ ಲೀವ್ಸ್ ಇದೆ. ಏನು ಬರಿಬೇಕು, ಲೀವ್ಸ್ ಅಂತ ಬರಿಬೇಕು. ಯಾಕಂದರೆ ಎಷ್ಟೋ ಫ್ರೆಂಡ್ಸ್ ಇದ್ದಾರೆ, 1 2 3 4, ಅದರಲ್ಲಿ ಒಬ್ಬ ಅಂತಂದಾಗ ಎಲ್ಲಿರ್ತಾನೆ, ಬೆಂಗಳೂರಲ್ಲಿ ಮೈಸೂರಲ್ಲಿ ಇರುತ್ತಾನೆ ಅಂತಂದಾಗ. ಹೀಗಾಗಿ ನಾವಲ್ಲಿ ಲೀವ್ಸ್ ಅಂತ ತಗೋಬೇಕಾಗತ್ತೆ. ಐ ಪ್ಲೇ, ಇಲ್ಲಿ ಕ್ರಿಕೆಟ್ ಅಂತಿದೆ. ಯಾವುದೇ ಕಾರಣಕ್ಕೆ ನೇಮ್ ಆಫ್ ದ ಸ್ಪೋರ್ಟ್ಸ್ ಏನಿದಾವಿಲ್ಲ ಅಲ್ಲಿ ಯಾವುದೇ ಕಾರಣಕ್ಕಾಗಿ ಆರ್ಟಿಕಲ್ಸ್ನ ಬಳಕೆ ಮಾಡೋಂಗಿಲ್ಲ. ಕ್ರಿಕೆಟ್, ಹಾಕಿ, ಚೆಸ್ ಯಾವುದೇ ಇರ್ಬೋದು. ಕುಡ್ ಯು ರಿಪೀಟ್ ಇಟ್ ಅಗೇನ್, ಹೀಗೆ ಕೇಳಿರ್ತಾರೆ. ಹಾಗಿದ್ರೆ ಏನು ಬರೀಬೇಕು, ಇಲ್ಲಿ ರಿಪೀಟ್ ಅಂತ ಬರೆದ ಮೇಲೆ ಮತ್ತೆ ಅಗೇನ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ರಿಪೀಟ್ ಇಟ್ ಅಂದರೆ ಸಾಕು. 6th ಒನ್ ನೋಡಿ, ಐ ಆಮ್ ಹಿಯರಿಂಗ್ ಯುವರ್ ನಾಯ್ಸ್. ಏನು ಬರೀಬೇಕು ಇಲ್ಲಿ ಐ ಆಮ್ ಹಿಯರಿಂಗ್ ಅನ್ನು ತೆಗೆದು ಐ ಹಿಯರ್ ಅಂತ ತಗೋಬೇಕಾಗತ್ತೆ. ನೋಡಲಿಕ್ಕೆ ಸಿಂಪಲ್ ಅನಿಸುತ್ತೆ, ಆದರೆ ಎಷ್ಟೊಂದು ಎರರ್ ಇದೆ, ಅದನ್ನು ನಾವು ಕರೆಕ್ಟ್ ಮಾಡಬೇಕಾಗಿರೋದು. ನೆಕ್ಸ್ಟು 7th ಒನ್ ನೋಡಿ, ಏನು ಕೇಳಿದ್ದಾನೆ, ದಿಸ್ ಈಸ್ ವಾಟ್ 7th ಒನ್. ಈ ಹ್ಯಾಸ್ ಬಿನ್ ರೈಟಿಂಗ್ ದ ಎಕ್ಸಾಮ್. ಹಾಗಿದ್ರೆ ಏನು ಬರೀಬೇಕು, ಸಿನ್ಸ್ ಕ್ಯಾನ್ಸಲ್ ಮಾಡಿಕೊಂಡು ಫಾರ್ ಅಂತ ಬಳಕೆ ಮಾಡಬೇಕಾಗತ್ತೆ. ಹಾಗಿದ್ರೆ ಯಾಕೆ ಫಾರ್ ಅಂತ ಬಳಕೆ ಮಾಡ್ಕೋಬೇಕು, ಇಲ್ಲಿ ಡಿಫ್ರೆನ್ಸ್ ತೊಗೊಳ್ಳಿ. ಫಾರ್ ಒಂದು ಕಡೆ, ಇನ್ನೊಂದು ಕಡೆ ಸಿನ್ಸ್ ಅಂತೇಳಿ. ಫಾರ್ ಅಂದರೆ ಡ್ಯೂರೇಷನ್ ಆಫ್ ಟೈಮ್ ಅಂತ ಹೇಳ್ತೀವಿ. ಸಿನ್ಸ್ ಅಂದರೆ ಎಕ್ಸಾಕ್ಟ್ ಪಾಯಿಂಟ್ ಆಫ್ ಟೈಮ್. ಸ್ವಲ್ಪ ಈ ಕಾನ್ಸೆಪ್ಟ್ ಒಳಗೆ ನಿಮಗೆ ನೆನಪಿರಲಿ, ಪಾಯಿಂಟ್ ಆಫ್ ಟೈಮ್ ಅಂತ ಇದಕ್ಕಂದರೆ ಇದಕ್ಕೆ ಡ್ಯೂರೇಷನ್ ಆಫ್ ಟೈಮ್ ಅಂತ ಹೇಳ್ತೀವಿ. ಹಾಗಂದ್ರೆ ಏನಿದು, ವಾಟ್ ಇಟ್ ಮೀನ್ಸ್ ಅಂತಂದಾಗ, ಫಾರ್ ಎಕ್ಸಾಂಪಲ್ 4 hours ಅಂತಿದೆ, ಹೌದಾ. ಈ 4 hours ನಾವು ಫಾರ್ ಅಂತ ಬಳಕೆ ಮಾಡ್ಕೊಳ್ತೇವೆ. ಅದೇ ರೀತಿ ಅದೇ 4 o'clock ಎಕ್ಸಾಕ್ಟ್ 4 o'clock ಅಂದ್ವಿ ಅಂತಂದರೆ ಅಲ್ಲಿ ಸಿನ್ಸ್ ಅನ್ನು ಬಳಕೆ ಮಾಡ್ಕೊಳ್ತೇವೆ. ನೋಡಿ, 4 ಅದರ್ವೈಸ್ 3 months ಅಂತಿದೆ, ಅದಕ್ಕೆ ನಾವೇನು ಮಾಡ್ಕೊಳ್ತೇವೆ, ಮತ್ತೆ ಫಾರ್ ಅನ್ನು ಬಳಕೆ ಮಾಡ್ಕೊಳ್ತೇವೆ. ಅದು ಎಕ್ಸಾಕ್ಟ್ ಮಂತ್ ಯಾವುದು ಅಂತಂದಾಗ, ಫಾರ್ ಎಕ್ಸಾಂಪಲ್ ಏಪ್ರಿಲ್ ಅಂತ ಏನಾದರೂ ಕೊಟ್ಟರೆ ಅಂದ್ರೆ ಅವಾಗ ನಾವು ಸಿನ್ಸ್ ಅಂತ ತಿಳ್ಕೊತೀವಿ. ಈ ರೀತಿ ತಿಳ್ಕೊಬೇಕಾಗತ್ತೆ ನಮಗೆ, ಹೌದಾ. ಇಲ್ಲಿ ನೋಡಿ, ದೇ ಹ್ಯಾವ್ ಬಿನ್ ವೇಟಿಂಗ್ ಫ್ರಾಮ್ ಅಂತ ಬಳಕೆ ಮಾಡೋ ಹಾಗಿಲ್ಲ, ಫಾರ್ ಅಂತ ಬರೀಬೇಕು. ಇನ್ನೊಂದು ಫಾರ್ ಎಕ್ಸಾಂಪಲ್ 3 years ಅಂತಿದೆ, ಇಲ್ಲೂ ಕೂಡ ಫಾರ್ ಅಂತ ಬಳಕೆ ಮಾಡು. ಆ 3 years ಯಾವುದೋ ಒಂದು ಪರ್ಟಿಕ್ಯುಲರ್ ಇಯರ್ ಅಂತ ಹೇಳಿದ್ವಿ. ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಬೀನ್ ಲಿವಿಂಗ್ ಇನ್ ದಿಸ್ ಹೌಸ್ 1999 ಅಂತಂದಾಗ ಅಲ್ಲಿ ಸಿನ್ಸ್ ಅಂತ ಬಳಕೆ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಿಮ್ಗೆ ಗೊತ್ತಿರಲಿ, ಹೌದಾ. ಯಾವ ರೀತಿ ಕ್ವಶನ್ಸ್ ಕೇಳಿದ್ರು ಕೂಡ ನಮಗೆ ಬರಬೇಕು. ಸೊ ದಿಸ್ ಈಸ್ ಮೈ ಇಂಟೆನ್ಷನ್, ಹೌದಾ. ಹಾಗಿದ್ದರೆ ನೆಕ್ಸ್ಟ್ ನೋಡಿ, ಇಲ್ಲೇನು ಕೇಳಿದ್ದಾನೆ, ಹಿ ಆಸ್ಕ್ ಮಿ ವೇರ್ ಐ ಆಮ್ ಗೋಯಿಂಗ್ ವಿತ್. ಆಸ್ಕ್ಡ್ ಮೀ ಅಂತ ಒಂದು ಫಾಸ್ಟ್ ರೆಫರೆನ್ಸ್, ಇಲ್ಲಿ ಐ ಆಮ್ ಬರೆಯೋಂಗಿಲ್ಲ, ಇಲ್ಲಿ ಐ ವಾಸ್ ಗೋಯಿಂಗ್ ಅಂತ ತಗೋಬೇಕಾಗತ್ತೆ. ಅಂದರೆ ಯಾವ ರೀತಿ ಕೇಳಿದ್ದಾನೆ ಆ ಕಾನ್ಸೆಪ್ಟನ್ನು ತಿಳ್ಕೊಂಡು ನಾವು ಬರೀಬೇಕಾಗತ್ತೆ. ಹಿ ಈಸ್, ಇಲ್ಲಿ ಎ ಬರೆಯುವಾಗಿಲ್ಲ, ಆ್ಯನ್ ಆನೆಸ್ಟ್ ವುಡ್ ಕಟ್ಟರ್, ಯಾಕಂದರೆ ಎಚ್ ಸೈಲೆಂಟ್ ಆಗುತ್ತೆ. ಕಾವೇರಿ, ಇಲ್ಲಿ ದ ಕಾವೇರಿ, ಹೌದಾ. ಐ ಆಮ್ ನೋಯಿಂಗ್ ಯುವರ್ ಬ್ರದರ್, ಐ ಸಿಂಪಲ್ ಆಗಿ ನೋ ಯುವರ್ ಬ್ರದರ್ ಅಂತ ಬರೆದ್ರೆ ಸಾಕು. ದ ಪ್ರಾಪರ್ಟಿ ಈಸ್ ಬಿಲಾಂಗಿಂಗ್ ಅಲ್ಲ, ದ ಪ್ರಾಪರ್ಟಿ ಬಿಲಾಂಗ್ಸ್ ಅಂತ ಬರೀಬೇಕು. ಮೈ ಫ್ರೆಂಡ್ ಈಸ್, ನೋಡಿ ಐ ಬರೆಯೋಂಗಿಲ್ಲ, ಆ್ಯನ್. ಇಟ್ ಮೇ ಬಿ NCC, ಇಟ್ ಮೇ ಬಿ MBBS, ಇಟ್ ಮೇ ಬಿ LLB. ನೋಡಿ ಇವಕ್ಕೆಲ್ಲಕ್ಕೂ ನಾವಿಲ್ಲಿ ಆ್ಯನ್ ಅಂತ ಬಳಕೆ ಮಾಡ್ಕೋತೀವಿ. ಹಿ ಪ್ಲೇಸ್ ದ ಫ್ಲೂಟ್, ಏನು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅದಾವಲ್ವಾ ಅವಕ್ಕೆಲ್ಲಕ್ಕೂ ನಾವು ಆರ್ಟಿಕಲನ್ನು ಬಳಕೆ ಮಾಡ್ಕೋಬೇಕಾಗತ್ತೆ. ಅದು ಏನು, ದ.
ಐ ನೋ ಡ್ಯಾಶ್ ಫ್ರೆಂಚ್ ಇದೆ, ಇಲ್ಲಿ ನಾವೇನು ಮಾಡ್ಕೋಬೇಕು, ಎ ಅಂತ ಬಳಕೆ ಮಾಡೋಂಗಿಲ್ಲ, ಐ ನೋ ಫ್ರೆಂಚ್. ಸೊ ದಿಸ್ ಈಸ್ ರಿಲೇಟೆಡ್ ಟು ಟಾಪಿಕ್ ಯಾವುದು ಅಂತಂದರೆ ರೆಕ್ಟಿಫೈ ದ ಎರರ್ಸ್ ಅಂತ. ಇದು ಕೇಳ್ಬೋದು. ಕೆಲವು ಸಂದರ್ಭದಲ್ಲಿ ನಿಮಗೆ ಏನು ಕೇಳ್ತಾನೆ ಅಂತಂದರೆ ಕರೆಕ್ಷನ್ ಆಫ್ ಸೆಂಟೆನ್ಸ್ ಕೂಡ ಕೇಳ್ತಿರ್ತಾನೆ. ಇದು ಕೂಡ ನಮ್ಗೆ ಗೊತ್ತಿರಬೇಕು. ಹಾಗಿದ್ರೆ ಇದನ್ನೇನು ಬರೀತಾರೆ, ಸೊ ರಿಟರ್ನ್ ಆಫ್ಟರ್ ಎ ಇದೆ, ಏನು ಬರಬೇಕು, ಆನ್ ಅಂತ ಬರೀಬೇಕು. ಶ್ರೇಯ ಪ್ರಿಫರ್ಸ್ ಮಿಲ್ಕ್ ದ್ಯಾನ್ ಟೀ, ಇದು ಬಹಳನೇ ಇಂಪಾರ್ಟೆಂಟು. ಇಲ್ಲಿ ಧ್ಯಾನ್ ಬಳಕೆ ಮಾಡೋಂಗಿಲ್ಲ, ಟು ಅಂತ ಬಳಕೆ ಮಾಡ್ಕೋಬೇಕು. ಯಾಕೆ ಅಂತಂದರೆ ನೋಡಿ, ಸೂಪರ್ಲೇಟಿವ್ ಡಿಗ್ರಿ, ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಆ ರೀತಿ ಇಲ್ಲಿ. ಈಗ ಯಾರೋ ಒಬ್ಬ ಹೇಳ್ತಾ ಇದ್ದಾನೆ ಏನಂದರೆ ಎ ಈಸ್ ಬಿಗ್ಗರ್ ದ್ಯಾನ್ ಬಿ. ನೋಡಿ ಇಲ್ಲಿ ಎ ಏನದಲ್ಲ, ಅವನು ಯಾರಿಗಿಂತ ಬಿಗ್ ಅದಾನೆ, ಬಿಗಿಂತ ಬಿಗ್ ಇದ್ದಾನೆ. ಹೌದಾ, ಎ ಈಸ್ ಎ ಬಿಗ್ಗರ್ ದ್ಯಾನ್ ಬಿ. ಇಲ್ಲಿ ದ್ಯಾನ್ ಅಂತ ಹೇಳಿಕೆ ಮಾಡ್ಕೊಂಡಿದ್ದೆ. ದ್ಯಾನ್ ಬರೋ ಬದಲು ಇನ್ನೂ ಕೆಲವೊಂದು ಸೆಂಟೆನ್ಸ್ಗಳನ್ನು ಬಳಕೆ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಪ್ರಿಫರ್ ಅಂತ ಏನಾದರೂ ಇತ್ತು ಅಂದರೆ ಅವಾಗ ಧ್ಯಾನ್ ಬಳಕೆ ಮಾಡೋಂಗಿಲ್ಲ, ಟು ಅಂತ ಬಳಕೆ ಮಾಡಬೇಕಾಗತ್ತೆ. ಇನ್ನೂ ಕೆಲವೊಂದು ಬರುತ್ತೆ, ಹಿ ಈಸ್ ಸೀನಿಯರ್, ದ್ಯಾನ್ ಅನ್ನೋಂಗಿಲ್ಲ, ಸೀನಿಯರ್ ಟು. ನೋಡಿ ಈ ರೀತಿ ಕೆಲವು ಸೆಂಟೆನ್ಸ್ಗಳನ್ನ ಬಳಕೆ ಮಾಡುವಂಥ ಮನೋಭಾವ ಇಲ್ಲಿ ಕೊಟ್ಟಿದ್ದಾನೆ. ಹಿ ಈಸ್ ಸೀನಿಯರ್ ಟು ಮೀ. ಶೇರ್ ದ ಪ್ರಾಪರ್ಟಿ ಅಮಾಂಗ್ ಟು ಬ್ರದರ್ಸ್, ಇಲ್ಲಿ ಅಮಾಂಗ್ ಬರೀಬಾರ್ದು, ಇಲ್ಲಿ ಏನು ಬರೀಬೇಕು ಅಂದರೆ ಬಿಟ್ವೀನ್ ಅಂತ ಬರೀಬೇಕು. ಇಬ್ಬರು ಏನಾದರೂ ಇದ್ದರೆ ಪ್ರಾಪರ್ಟಿ ಡಿವೈಡ್ ಆಗಕತ್ತಿತ್ತಂದರೆ ನಾವು ಅಲ್ಲಿ ಬಿಟ್ವೀನ್ ಅಂತ ಬರಿತೀವಿ. ಇಲ್ಲಿ ಏನಾದರೂ ಒಂದು 4, 5 ಅಂದ್ರೆ 2ಕ್ಕಿಂತ ಹೆಚ್ಚಿಗೆ ಪ್ರಾಪರ್ಟಿ ಡಿವೈಡ್ ಆಗ್ತಾ ಇತ್ತು ಅಂತಂದರೆ ಅವಾಗ ನಾವಲ್ಲಿ ಅಮಾಂಗ್ ಅಂತ ಬಳಕೆ ಮಾಡ್ಕೋಬೇಕು. ಬರ್ತೀವಿ. ವಾಟ್ಸ್ ದ ಟೈಮ್ ಇನ್ ಯುವರ್ ವಾಚ್, ಇಲ್ಲಿ ಇನ್ ಅಂತ ಬಳಕೆ ಮಾಡೋಂಗಿಲ್ಲ, ಬೈ ಯುವರ್ ವಾಚ್. ವಿ ಟ್ರಾವೆಲ್ ಬೈ ಟ್ರೈನ್. ಐ ಕಂಗ್ರ್ಯಾಚುಲೇಟ್ ಹರ್ ಫಾರ್ ಹರ್ ಸಕ್ಸಸ್. ಐ ಕಂಗ್ರ್ಯಾಚುಲೇಟೆಡ್ ಆನ್ ಹರ್ ಫಾರ್ ಸಕ್ಸಸ್. ನೋಡಿ ಐ ಕಂಗ್ರ್ಯಾಚುಲೇಟೆಡ್ ಆನ್ ಹರ್ ಸಕ್ಸಸ್, ಈ ರೀತಿ ತಗೋಬೇಕು. ಕಂಗ್ರ್ಯಾಚುಲೇಟೆಡ್ ಹಾಕಿದ್ಮೇಲೆ ನಾವು ಆನ್ ಅಂತ ಬಳಕೆ ಮಾಡಬೇಕು. ವೇರ್ ಹ್ಯಾವ್ ಯು ಕಮ್ ಫ್ರಮ್, ನೋಡಿ ವೇರ್ ಹ್ಯಾವ್ ಯು ಕಮ್ ಫ್ರಮ್, ಇದೇ ಹ್ಯಾವನ್ನು ನಾವು ಇಲ್ಲಿ ಬಳಕೆ ಮಾಡ್ಕೋಬೇಕಾಗತ್ತೆ, ಸ್ವಲ್ಪ ಗೊತ್ತಿರಲಿ. ಈ ರೀತಿ ಎಷ್ಟೋ ಕ್ವಶನ್ಸ್ಗಳು ಕೂಡ ತಮಗೆ ಬರ್ತಿರ್ತವೆ. ಹಾಗೆ ನೋಡ್ತಾ ಹೋದಾಗ ಒಂದು ಕ್ಲಾರಿಟಿ ಸಿಗುತ್ತೆ. ನೈದರ್ ಆಫ್ ದ ಮೂವೀಸ್ ಅಂತ ಬಂದಾಗ, ನೈದರ್ ಅಂತ ಬಂದಾಗ ಇಲ್ಲಿ ಬರುವಂಥದ್ದು ಪ್ಲೂರಲ್ ಇಲ್ಲದೆ ಬರುವಂಥ ವರ್ಬ್ ಸಿಂಗ್ಯುಲರ್. ದ ಪ್ಲೇಯರ್ಸ್ ಟುಗೆದರ್ ವಿತ್ ದ ಟೀಮ್ ಲೀಡರ್ ಹ್ಯಾಸ್ ಕಮ್. ಟುಗೆದರ್ ವಿತ್ ಅಂತ ಬಂದಾಗ ಇಲ್ಲೇನೈತೆ, ಟುಗೆದರ್ ವಿತ್ ಅಂತ ಬಂದಾಗ, ಅಲಾಂಗ್ ವಿತ್ ಅಂತ ಬಂದಾಗ ನಾವೇನು ಮಾಡಬೇಕು, ಅಥವಾ ವಿತ್ ಅಂತ ಬಂದಾಗ ಫಸ್ಟಿಗೆ ಏನು ಸಬ್ಜೆಕ್ಟ್ ಇರುತ್ತಲ್ವ ಆ ಸಬ್ಜೆಕ್ಟ್ ಮೇಲೆ ವರ್ಬನ್ನು ತಗೋಬೇಕಾಗತ್ತೆ ಸೀರೀಸ್. ಇಲ್ಲಿ ಹ್ಯಾಸ್ ಅಂತ ಬರೀಬಾರ್ದು, ಹೀಗಾಗಿ ಹ್ಯಾವ್ ಅಂತ ಬರಿಬೇಕು. ಫೇರ್ ಆರ್ ಯು, ಫೇರ್ ಆರ್ ಯು ಏನಾಗ್ತದೆ, ಫೇಯರ್ ಈ ಆರು ಇಲ್ಲಿ ಬರುತ್ತೆ, ಗೊತ್ತಿಲ್ಲ. ಸಪೋಸ್ ಇಫ್ ಐ ಗೋ ಟುಡೇ ಐ ಕ್ಯಾನ್ ಮೀಟ್ ಯು, ಒಂದೇ ಬಳಕೆ ಮಾಡ್ಕೋಬೇಕು. ಇಫ್ ಐ ಗೋ ಔಟ್ ಟುಡೇ ಐ ಕಾಂಟ್ ಮೀಟ್ ಯು, ಇಷ್ಟೇ ಸಿಂಪಲ್ ಆಗಿ. ಸಪೋಸ್ ಇಫ್ ಎರಡು ಬಳಕೆ ಮಾಡೋಂಗಿಲ್ಲ. ಐ ಸ್ಲೀಪ್ ಎಟ್ 9 PM ಇನ್ ದ ನೈಟ್. ನೋಡಿ ಪಿ ಎಮ್ ಅಂದ್ರೆ ಒಂದೇ, ಇನ್ ದ ನೈಟ್ ಅಂದ್ರೆ ಒಂದೇ, ಯಾವುದನ್ನು ಒಂದು ಬಳಕೆ ಮಾಡ್ಕೋಬೇಕು. ಕ್ರಿಕೆಟ್ ಟೀಮ್ ರಿಟರ್ನ್ ಅಂದರೆ ಸಾಕು, ಮತ್ತೆ ಬ್ಯಾಕ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ನೋಡಿ ದ ಕಂಪನೀಸ್ ಗಾಟ್ ಮರ್ಜ್ ಟುಗೆದರ್ ಲಾಸ್ಟ್ ಇಯರ್. ಹೌದಾ, ಕಂಪ್ನಿ ಗಾಟ್ ಮರ್ಜ್ಡ್ ಅಂತ ಸಾಕು. ದೇ ರಿಪ್ಲೈಡ್ ಬ್ಯಾಕ್, ರಿಪ್ಲೈಡ್ ಅಂದರೆ ಸಾಕು, ಬ್ಯಾಕ್ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ಕ್ವಶನ್ಸ್ಗಳು ಬಂದಾಗ ನಮಗೆ ಬರೆಯುವಂಥ ಮನೋಸ್ಥಿತಿಗಳು ಗೊತ್ತಿರಬೇಕು. ಸೊ ಹೀಗಾಗಿ ಈ ಕಾನ್ಸೆಪ್ಟನ್ನು ನಿಮ್ಮ ಗಮನಕ್ಕೆ ತಂದಿರೋದು. ಸೊ ಸಿಂಪಲ್ ಕಾನ್ಸೆಪ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಥ್ಯಾಂಕ್ ಯು.